ನಾನು ನಿಮ್ಮ ಹೋಸ್ಟ್ ರಾಮ್‌ಕುಮಾರ್. ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗದ, ಗೊತ್ತಿಲ್ಲದ ಆತ್ಮಗಳ ಬಗ್ಗೆ ಮಾತುಕತೆ. ನಮ್ಮ ಶೋ ಅಲ್ಲಿ ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ ಶಿವರಾಮ್ ಗೌಡ. ಬನ್ನಿ ಅವ್ರನ್ನ ಸ್ವಾಗತಿಸೋಣ, ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ವೆಲ್ಕಮ್ ಟು ಶೋ ಸರ್. ನಮಸ್ಕಾರ. ನಿಮ್ಮ ಬಗ್ಗೆ ಪರಿಚಯ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಾನು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ. ಓಕೆ. ಅಂದ್ರೆ ಬೆಂಗಳೂರಿಂದ ತುಂಬಾ ವರ್ಷ ಇಲ್ಲಿದೆ. ಮಧ್ಯದಲ್ಲಿ ಮುಂಬೈನಲ್ಲಿ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದ್ದಿದ್ದು. ಕೊರೋನಾದಲ್ಲಿ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೆ. ಮತ್ತೆ ಮಕ್ಕಳು ಎಜುಕೇಶನ್ ಇದಕ್ಕೆಲ್ಲ ಇದಕ್ಕೋಸ್ಕರ ಬಂದು ಸೆಟ್ಲ್ ಆಗಿರೋದು. ಈಗ ರಿಟೈರ್ಡ್ ಲೈಫ್. ಹೌದು. ಇಲ್ಲಿ ಎಲ್ಲಿ ಉಳ್ಕೊಂಡಿರೋದು? ನಾವು ಇಲ್ಲೇ ತಮ್ಮೇನಹಳ್ಳಿ ಪಾಳ್ಯ. ಓಕೆ. ಅದೇ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಆತ್ಮಗಳ ಬಗ್ಗೆ. ನೀವು ಕಂಡಂತ ಆತ್ಮಗಳ ಬಗ್ಗೆ ಪರಿಚಯ ವೀಕ್ಷಕರಿಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಆಕ್ಚುಲಿ ನಾನು ಹಳ್ಳಿ ಮತ್ತೆ ಸಿಟಿ ಎರಡರಲ್ಲೂ ಬೆಳ್ಕೊಂಬಂದಿರೋನು. ನನಗೆ ಈ ಆತ್ಮ, ಭೂತ, ಪ್ರೇತ ಇದ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ನಾನು ಅಷ್ಟು ಎದುರ್ಕೊಂಡು ಬದುಕ್ತವನು ಅಲ್ಲ. ರಾತ್ರಿ ಈವ್ನಿಂಗ್ ಕಾಲೇಜಲ್ಲಿ ಓದ್ಬೇಕಾದ್ರೆ ರಾತ್ರಿ 9 ಗಂಟೆ 10 ಗಂಟೆಗೆಲ್ಲ ಮನೆಗೆ ಹೋಗೋದು. ಮತ್ತೆ ಸಿಸ್ಟರ್ಗಳ ಮನೆಗಳು ಹೋಗೋದ್ರೆ ಅವರೆಲ್ಲ ರೈತ ಕುಟುಂಬ. ರಾತ್ರಿ ನೀರು ಗದ್ದೆಗಳಿಗೆ ಹೊಲಗಳಿಗೆ ನೀರು ಇದು ಮಾಡ್ಬೇಕಾದ್ರೆ ಪಂಪ್ ಸೆಟ್ ಇಂದ ರಾತ್ರಿ 12 ಗಂಟೆ 1 ಗಂಟೆ ಈ ಥರ ಎಲ್ಲ ಯಾವತ್ತೂ ಅದ್ರ ಬಗ್ಗೆ ಭಯ ಮತ್ತೆ ಇದ್ರ ಬಗ್ಗೆ ನನಗೇನು ಇದಿರಲಿಲ್ಲ. ಆದರೆ ಒಂದು ನನ್ನ ಜೀವನದಲ್ಲಿ 2-3 ಘಟನೆ ಆಗಿದೆ. ಅದರಲ್ಲಿ ಒಂದಂತೂ ತುಂಬಾ ಅದು ಯಾವ ಥರ ಹೇಳ್ಬೇಕು ಅಂತಾನೆ ನನಗೆ ಅಷ್ಟು ಭಯಂಕರವಾದ ಘಟನೆ ನಡೆದಿತ್ತು. ನಾನು 1995ರಲ್ಲಿ ಬೆಂಗಳೂರಿಂದ ಮುಂಬೈಗೆ ಹೋಗಿದ್ದು. ಓಕೆ. ಕೊರಿಯರ್ ಫ್ರಾಂಚೈಸಿ ಮಾಡೋಕ್ಕೆ ಅಂತ ಹೋಗಿದ್ದು. ಅಲ್ಲಿ ಆಮೇಲೆ ನಂತರ ಹೋಟೆಲ್ ಇಂಡಸ್ಟ್ರಿಗೆ ಜಾಯ್ನ್ ಆದೆ. ಸ್ಟಾರ್ಟಿಂಗ್ನಲ್ಲಿ ಮುಂಬೈನಲ್ಲಿ ಅಂಧೇರಿ ಅಂತ ಏರಿಯಾ ಇದೆ, ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ವಿ. ನನ್ನ 97ನಲ್ಲಿ ಮದುವೆ ಆಯಿತು. ಬಾಡಿಗೆ ಮನೆಯಲ್ಲಿ ಇದ್ದೆ. ಆಮೇಲೆ ಇನ್ಕಮ್ ಅದೆಲ್ಲ ಸ್ವಲ್ಪ ಚೆನ್ನಾಗಿದ್ದಾದ್ಮೇಲೆ 2000ರಲ್ಲಿ ಮುಂಬೈಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಮುಂಬೈ ಸೆಂಟ್ರಲ್ ಅಂಧೇರಿ, ನಮ್ಮ ಅಂಧೇರಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಅಪ್ಕಮಿಂಗ್ ಏರಿಯಾ ಅದು. ಅಲ್ಲಿ ಒಂದು ಫ್ಲ್ಯಾಟ್ನ ಬುಕ್ ಮಾಡಿದೆ 4 ಲಕ್ಷ ರೂಪಾಯಿಗೆ. ಅವತ್ತು ಅದು ದೊಡ್ಡ ಅಮೌಂಟು. ಒಂದು 1 BHK ಇದನ್ನು ಬುಕ್ ಮಾಡಿದೆ. ಅವಾಗ ನನ್ನ ಮಗಂದು ಆಲ್ಮೋಸ್ಟ್ ಅಲ್ಲೂ 2-2.5 ವರ್ಷ ಅಂತ ಕಾಣಿಸುತ್ತೆ. ಆಮೇಲೆ ಅಲ್ಲಿ ಬಾಡಿಗೆ ಇದ್ದಿದ್ದು ಅಗ್ರಿಮೆಂಟ್ ಮುಗ್ದಿತ್ತು. ಮೋಸ್ಟ್ಲಿ ಇದು ಡಿಸೆಂಬರ್ನಲ್ಲಿ. ಅವ್ರನ್ನ ಊರಿಗೆ ಕಳಿಸ್ದೆ. ಯಾಕೆಂದರೆ ಅವ್ನಿಗೆ 2-2.5 ವರ್ಷದ್ದು ಹೊಸದಾಗಿ ಸ್ಕೂಲಿಗೆ ಸೇರಿಸ್ಬೇಕು ಅಂತಂದರೆ ನಾವು ಬಿಲ್ಡರ್ ಹೇಳಿದ್ರು ನಿಮಗೆ 21 ಆಗಸ್ಟ್ಗೆ ಪೊಸಿಷನ್ ಕೊಡ್ತೀವಿ, ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇತ್ತಲ್ಲ, 21 ಆಗಸ್ಟ್ಗೆ ಪೊಸಿಷನ್ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ನನಗೆ 20 ಡಿಸೆಂಬರ್ಲಿ ಅಗ್ರಿಮೆಂಟ್ ಖತಮ್ ಆದರೆ ಮನೆ ಖಾಲಿ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಫ್ಯಾಮಿಲಿನ ಊರಿಗೆ ಕಳಿಸ್ದೆ. ಆಮೇಲೆ ಹೊಸದಾಗಿ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಮೋಸ್ಟ್ಲಿ ಮೇ ಜೂನ್ಗೆ ಸ್ಕೂಲು ಅಡ್ಮಿಷನ್ ಮಾಡಬೇಕಾಗುತ್ತಲ್ಲ, ಆ ಉದ್ದೇಶಕ್ಕೆ ಮಾಡಿಕೊಂಡು ಅದೇ ಏರಿಯಾದಲ್ಲಿ ಬಾಡಿಗೆ ಮನೆ ನೋಡೋಣ ಅಂದ್ಬಿಟ್ಟು ಇದು ಮಾಡಿದ್ದು. ನಮ್ಮ ಹತ್ರ ಒಬ್ಬರು ಕೆಲಸ ಮಾಡ್ತಾ ಇದ್ದವರು ಗುಜರಾತಿ ವ್ಯಕ್ತಿ, ಅಣ್ಣ ಅಂದರೆ ಅಲ್ಲಿ ಸೌತ್ ಇಂಡಿಯನ್ ಅವರೆಲ್ಲ ಅಣ್ಣ ಅಣ್ಣ ಅಂತಾರೆ. ಆ ಥರ ನಾನೊಂದು ಮನೆ ನೋಡ್ತೀನಿ ಟೆಂಪ್ರವರಿ, ಅವ್ರು ಯಾರೂ ಇಲ್ಲ, ದುಬೈನಲ್ಲೆಲ್ಲ ಇದ್ದಾರೆ, ಎಷ್ಟು ಒಂದು 3-4 ಸಾವಿರ ಕೊಡಿ ನೀವು ಇದಕ್ಕೂ ಟೆಂಪ್ರವರಿ, ಅಂದರೆ ನನ್ನ ಲಗೇಜ್ ಎಲ್ಲ ಶಿಫ್ಟ್ ಮಾಡಬೇಕಿತ್ತಲ್ಲ ಅದಕ್ಕೆ. ಆಮೇಲೆಲ್ಲ ಶಿಫ್ಟ್ ಮಾಡಿದೆ. ಜನವರಿನಲ್ಲಿ ಅಲ್ಲಿಗೆ ಶಿಫ್ಟ್ ಆದೆ. ಅಲ್ಲಿ ಹೋಟೆಲ್ ಅಂತ ಅಂದರೆ ನಾವು ರೂಮ್ಸ್ಗಳೆಲ್ಲ ಇದ್ದು ಏರ್ಪೋರ್ಟ್ ಹತ್ರ ಇದ್ದಿದ್ದಂಥದ್ದು ಎಲ್ಲ ರೂಮ್ಗಳು ಫಿಲ್ಅಪ್ ಮಾಡಬೇಕು, ಹೋಟ್ಲ್ ಫುಲ್ ಮಾಡಿ ಆಮೇಲೆ ಹೋಗ್ಬೇಕು. ನನ್ನ ಹೋಗ್ತಾ ಇದ್ದದ್ದೇ 11-11:30, ಬೇಗ ಹೋಟ್ಲು ಫುಲ್ ಆದರೆ 11:30 ಈ ಥರ ಎಲ್ಲ ಹೋಗ್ತಾ ಇದ್ದೆ. ಏನಾಗೋದು, ಮನೆಗೆ ಹೋದ ತಕ್ಷಣ ಆ ಫ್ಲ್ಯಾಟ್ಗೆ ಆ ಬೆಡ್ರೂಮಲ್ಲಿ ನನ್ನ ಲಗೇಜು ಮತ್ತೆ ಒಂದಷ್ಟು ಬೆಡ್ಡು, TV ಎಲ್ಲ ಇಟ್ಟಿದ್ದು. ಹಾಲಲ್ಲಿ ಏನೂ ಇರಲಿಲ್ಲ, ಅಂದರೆ ಹೊರಗಡೆಯಿಂದ ಊಟ ಮಾಡ್ಕೊಳ್ಳೋದು, ಜಸ್ಟ್ ಮಲ್ಕೊಳ್ಳೋದು ಅಷ್ಟೇ. ಆ ಬೆಡ್ರೂಮ್ಗೆ ಹೋದ್ರೆ ನನಗೆ ಏನಾಗೋದು ಅಂತ ಅಂದರೆ, ಯಾರು ಲಿಟ್ರಲಿ ಕತ್ತಿಗೆ ಕೈ ಹಾಕಿ ಆಚೆಗೆ ನುಗ್ತಾರಲ್ಲ, ಆ ಥರ ಆಗ್ತಾ ಇತ್ತು. ಅಂದ್ರೆ ಫಿಸಿಕಲ್ ಅಷ್ಟು ಒಳಗೋದ್ರೂ ನಾನು ಭಯ ಪಡದೆ ಇರೋನು ಲಿಟ್ರಲಿ ಹಿಂಗೆ ಆ ಬೆಡ್ರೂಮ್ಗೆ ಹೋದ್ರೆ ಸಾಕು ಕೈಯಲ್ಲಿ ಹಿಡಿದು ಆಚೆಗೆ ನುಗ್ಗು. ನಾನು ಅಯ್ಯೋ ನಾನು ಒಬ್ಬನೇ ಇದ್ದೀನಲ್ಲ, ಅದಕ್ಕೇನು ಆ ಥರ ಫೀಲ್ ಆಗ್ತಾ ಇರ್ಬೋದು ಅಂದ್ಬಿಟ್ಟು ಬಂದು ಹಾಲಲ್ಲಿ ಮಲ್ಕೊಳ್ಳೋದು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವಾಪಸ್ಸು ಬೇಗ ಹೋಗ್ಬೇಕು ಅಂತ ಹೋದ್ರೆ ಆ ಬೆಡ್ರೂಮ್ ಹತ್ತತ್ರ ಅಲ್ಲಿ ಬಾತ್ರೂಮ್ ಅಟ್ಯಾಚ್ ಇತ್ತು, ಅಲ್ಲಿ ಸ್ನಾನ ಮಾಡಕ್ ಹೋದ್ರೆ ಮತ್ತೆ ಅದೇ ತರ ನೂಕೋ ಅಂತ ಪರಿಸ್ಥಿತಿ ಬರ್ತಾ ಇತ್ತು. ನಾನು ಇದೇನಲ್ಲ ಇದು ಈ ತರ ಆಗ್ತಾ ಇದೆ,
ಅನ್ಬಿಟ್ಟು ಈಗಲೂ ನನಗೆ ಕಾಲು ಶೇಕ್ ಆಗ್ತಾ ಇದೆ ನೋಡಿ ಅದು ಹೇಳ್ಬೇಕಾದ್ರೆ. ಅಷ್ಟು ನನಗೆ ಫೀಲ್ ಆಗ್ತಾ ಇತ್ತು. ಆದ್ರೂ ಒಂಥರ ಬಂಡ್ ಧೈರ್ಯ ಅಂತ ಹೇಳ್ತಾರಲ್ಲ ಆ ತರ ಹೋಗೋದು, ಮತ್ತೆ ಒಂದು ಸ್ವಲ್ಪ ದಿವಸ ಬೇಗ ಹೋಗಿ ಮಲ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇದ್ದೆ. ಆದ್ರೂ ಆ ಬೆಡ್ರೂಮ್ಗೆ ಅವಾಯ್ಡ್ ಮಾಡ್ತಾ ಇದ್ದೆ. ನೈಟ್ ಅಲ್ಲಿ ಹೋಗೋಕೆ ಬೆಡ್ರೂಮ್ ಅಲ್ಲಿ ಅವಾಯ್ಡ್. ಆದ್ರೂ ಆ ಮನೆಯೊಳಗೆ ಎಂಟ್ರಿ ಮಾಡ್ತಿದ್ದಂಗೆ ಏನೋ ಒಂಥರ ಮನ್ಸು ಇದು ಆಗೋದು. ಮತ್ತೆ ವಿಧಿ ಇಲ್ವಲ್ಲ, ಬೇರೆ ಮುಂಬೈಲಿ ಎಲ್ಲಿ ಮಲ್ಕೊಳಕ್ಕಾಗುತ್ತೆ. ಹೋಟೆಲ್ ಖಾಲಿ ಇದ್ರೆ ಒಂದ್ ದಿವಸ ಮಲ್ಕೋಬಹುದು ಅಷ್ಟೇ, ಫುಲ್ ಆದ್ರೆ ಬೇರೆ ವ್ಯವಸ್ಥೆ ಇಲ್ಲ. ಆಮೇಲೆ ಇರ್ಬೋದೇನೋ ಏನೋ ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನಿದ್ದೆ. ಆಮೇಲೆ ಆಗಸ್ಟ್ ನಲ್ಲಿ ಗೃಹ ಪ್ರವೇಶ ಮಾಡಿದ್ವಿ, ಹೋದ್ವಿ ಮನೆಗೆ, ಹೊಸ ಮನೆಗೆ ಹೋದ್ವಿ. ಎಲ್ಲ ಆದ್ಮೇಲೆ ಅಷ್ಟರಲ್ಲಿ ಮಗನ್ ಕರ್ಕೊಂಡ್ವಿ, ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ವಿ, ಎಲ್ಲ ಆಯ್ತು. ಆಗಾದ್ಮೇಲೆ ಹಂಗೆ ಒಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ನನ್ನ ಹೆಂಡತಿ ಏನ್ ಹೇಳುದು, ಈ ಮನೆ ಸುಕೂನ್ ಆಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ, ಈಗ ನಮ್ಮ ಮನೆಯವ್ರು ಲೇಟ್ ಬಂದ್ರು ನನಗೆ ಏನು ಅನ್ಸಲ್ಲ ಆ ತರ ಅಂದ್ಲು. ನಾನು ಆಮೇಲೆ ಅವರು ಅಕ್ಕಪಕ್ಕ ಮಂಗಳೂರಿನವ್ರು ಯಾರು ನಮ್ಮ ಕನ್ನಡದವ್ರು ಒಂದಷ್ಟು ಅವ್ರ ಜೊತೆಲಿ ಹೇಳ್ತಾ ಇದ್ರು, ಅಯ್ಯೋ ಆ ಮನೆಯಲ್ಲಿ 2-3 ತಿಂಗಳು ನಾನು ಏನ್ ಕಷ್ಟ ಅನುಭವಿಸಿದೀನಿ ಅಂತ. ನಾನು ಕೇಳಿಸ್ಕೊಂಡೆ ಬೆಡ್ರೂಮ್ ಅಲ್ಲಿ. ಏನು ಅಂತ ಕೇಳಿದೆ. ಇಲ್ಲ ನೀವು ಬೈತೀರಾ ನನಗೆ, ನೀವು ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ನಿಮ್ಗೆ, ಬೈತೀರಾ ಅನ್ಬಿಟ್ಟು ನಾನು ಎಷ್ಟು ಅನುಭವಿಸಿದೀನಿ ನನಗೆ ಗೊತ್ತು, ಏನಾಯ್ತು ಅಂತ ಅವಾಗ ಕೇಳಿದೆ. ಅವಾಗ ಅವಳು ಹೇಳಕ್ ಶುರು ಮಾಡಿದ್ಲು, ನಾನು ಆ ಮನೇಲಿ ಇರ್ಬೇಕಾದ್ರೆ ನನ್ಗೇನ್ ಫೀಲ್ ಆಗ್ತಾ ಇತ್ತು ಅದೇ ಫೀಲ್ ಅವಳಿಗೂ ಆಗ್ತಾ ಇದೆ. ಆ ಮಗುನ ಎತ್ಕೊಂಡು ಕಿಟಕಿಯಿಂದ ಹಾರ್ಬಿಡ್ಲಾ ಅಥವಾ ಸತ್ತೋಗ್ಬಿಡ್ಲಾ, ಮಗುನ ಕತ್ತಿಜಕ್ ಸಾಯಿಸ್ಲಾ, ಆ ತರ ಫೀಲ್ ಆಕೆಗೆ ಬರ್ತಾ ಇತ್ತಂತೆ. ಸೇಮ್ ನಿಮ್ ತರನೇ ನನಗೆ ಅದೇ ತರ, ನನಗಿಂತ ಜಾಸ್ತಿ. ಅಂದ್ರೆ ಮಗುನ ಅವಾಗ ಏನ್ ಮಾಡೋದು, ಗೇಟ್ ಇದು ಡೋರ್ ಇಂದ ಆಚೆಗೆ ನಾನು ಬರೋ ತನಕ, ಅವಾಗೆಲ್ಲ ಫೋನ್ ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ, ನನ್ನ ಒಂದು ಇರ್ತಿತ್ತು, ಏನು ಕೊಟ್ಟಿರ್ಲಿಲ್ಲ. ಆ ಸ್ಟೆಪ್ ಅಲ್ಲಿ ಸ್ಟೇರ್ ಕೇಸ್ ಅಲ್ಲಿ ಕೂತ್ಕೊಳ್ಳೋದು, ನಾನು ಬಂದ್ಮೇಲೆ ಒಳಗಡೆ ಬರೋದು. ಒಂದು ದಿವಸ ನನ್ಗೆ ಅದನ್ನ ಹೇಳಿಲ್ಲ ನನಗೆ. ಆಮೇಲೆ ನಾನು ಹೇಳ್ದೆ ಅವ್ರಿಗೆ, ಇಲ್ಲ ನನ್ಗೂ ಅದೇ ತರ ಆಯ್ತು. ಅವ್ರು ಎದ್ರುಕೊಂಡ್ಬಿಟ್ರು, ಅಯ್ಯೋ ನನ್ ಮಗನ್ ಕಳ್ಕೊಂಡ್ಬಿಟ್ಟಿದ್ರೆ ನಾನು, ಈ ತರ ಆಯ್ತಲ್ಲ, ನೀವಾರು ಹೇಳ್ಬಾರ್ದ ನನ್ಗೆ ಅಂತ. ನಿನಗೆ ನಾನು ಹೇಳಿದ್ರೆ ನಿನಗ್ ಭಯ ಆಗುತ್ತೆ ಅಂತ. ಅವ್ರು ಹೇಳ್ತಾರೆ, ನೀವು ಇದೆಲ್ಲ ನಂಬಲ್ಲ, ನಮ್ ಭಯ ಆಗುತ್ತೆ, ಅಷ್ಟು ಇದ್ರಲ್ಲಿ ಇತ್ತು. ಆಮೇಲೆ ಅಪ್ಪ ಅಂತ ಜಾಗದಿಂದ 3 ತಿಂಗಳು ಆ ಮನೇಲಿ ಇದ್ರಿ. ಆ 3 ತಿಂಗಳು ಇದ್ರಲ್ಲಿ ಅಷ್ಟು ಆಕೆ ಎಷ್ಟು ಅನುಭವಿಸಿದಾಳೆ ಅನ್ನೋದು ಆಮೇಲೆ ನನಗೆ ಗೊತ್ತಾಯ್ತು. ಈ ಒಂದು ಕೆಟ್ಟ ಅನುಭವ ಅವಾಗಿಂದ ನನಗೆ ಸ್ವಲ್ಪ ಎಲ್ಲೋ ಆತ್ಮ ಇದು ಇರ್ಬೋದೇನೋ, ಇಲ್ಲ ಅಂತಂದ್ರೆ ನನ್ನಂತ ಧೈರ್ಯವಂತ ನಾನು ದೆವ್ವ ಭೂತ ಇವು ಪಿಶಾಚಿಗಳಿಗೆ ಎದುರ್ಕೊಳ್ಳೋಂಥವ್ರಲ್ಲ ನಾವು. ಅಂಥದ್ರಲ್ಲಿ ಆ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಎಲ್ಲೋ ಸ್ವಲ್ಪ ನಂಬಿಕೆ ಇದೆ ಅನ್ನೋ ತರ. ಅವಾಗ ಇದ್ರ ಬಗ್ಗೆ ಯಾರ ಹತ್ರ ಡಿಸ್ಕಸ್ ಮಾಡಿದ್ರ, ಅಂದ್ರೆ ನಿಮ್ ಪರ್ಸನಲ್ ಫ್ರೆಂಡ್ಸ್? ಇಲ್ಲ ಯಾರಿಗೂ ಹೇಳಿಲ್ಲ. ನಾನ್ ಧೈರ್ಯ ಕೆಡವನು ಅಂತ ಅನ್ಸುತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಏನೋ ಆಗ್ಬೋದು ಅನ್ಕೊಂಡು ನಾನು ಅವಾಯ್ಡೇ ಮಾಡಿದೆ. ಬೆಡ್ರೂಮ್ಗೆ ಹೋಗೋದನ್ನೇ ಅವಾಯ್ಡ್ ಮಾಡಿದೆ. ಧೈರ್ಯವಾಗಿದ್ದೆ. ಅಂದ್ರೆ ಅಲ್ಲಿ ಹೋದ್ರೆ ಅದೇ, ನೀವು ಎಷ್ಟು ಸಾರಿನಾರು ಹೋಗಿ ಬೆಡ್ರೂಮ್ಗೆ ಹೋದ್ರೆ ಆಚೆಗೆ ನುಕ್ಕಂಗೆ. ಅವಾಗ ಏನ್ ಮಾಡುದು, ಫ್ರೆಂಡ್ಸ್ ಜೊತೆಲಿ ಇಲ್ಲಿ ಹೇಳ್ಬೇಕೇನೋ ಗೊತ್ತಿಲ್ಲ, ಆದ್ರೂ ಒಂದು ಲೇಟ್ ಆದ್ರೆ ಒಂದೆರಡು ಪೆಕ್ ತಗೊಂಡು ಫ್ರೆಂಡ್ ಜೊತೆಲಿ ಪಾರ್ಟ್ನರ್ ಜೊತೆಲಿ ಇದ್ ಮಾಡ್ಕೊಂಡು ಅಷ್ಟೊಂದು ಇದಿತ್ತು. ಅವತ್ತಿಂದ ಸ್ವಲ್ಪ ನಂಬಿಕೆ ಇದೆ. ಇನ್ನೊಂದು ಹೇಳ್ತೀನಿ, ನಾನು ಮುಂಬೈಯಿಂದ ಬೆಂಗಳೂರು ಬರ್ಬೇಕಾದ್ರೆ ನಮ್ಮ ಪಾರ್ಟ್ನರ್ ಮತ್ತೆ ಫ್ರೆಂಡ್ ಬರ್ಬೇಕಾದ್ರೆ ಒಂದ್ಸಾರಿ ಆಗಿತ್ತು. ಇನ್ನೊಂದ್ಸಾರಿ ಅದು ಬೇರೆ ತರ ಹೋಟೆಲ್ ಅಲ್ಲಿ ಆಗಿದ್ದು, ಅದು ಹೇಳ್ತೀನಿ ಇನ್ನೊಂದ್ಸಾರಿ. ಓಕೆ, ಈಗ ನಿಮ್ಗೆ ಅಲ್ಲಿ ಅದಾದ್ಮೇಲೆ ಹೊಸ ಮನೆಗೆ ಹೋದ್ಮೇಲಿಂದ ನಿಮ್ಗೆ ಆ ಮನೆಯಲ್ಲಿ ಫೀಲ್ ಬೇರೆ ಆಯ್ತು. ಅದು ಚಿಕ್ಕ ವಯಸ್ಸಿಂದ ಇದನ್ನ ನೋಡಿದ್ರೆ ಕೇಳಿರ್ತಿದ್ದೋ. ಈಗ ಹಳ್ಳಿಗಳಲ್ಲಿ ಅಂತ ಅಂದ್ರೆ ಇದ್ರಲ್ಲಿ ಅವಾಗೆಲ್ಲ ಮೈ ಮೇಲ್ ಬರೋದು, ಇದು ಏನಿಲ್ಲ, ಮೈ ಮೇಲ್ ಬರೋದು ಅದನ್ನ ನಾನು ನಂಬ್ತಾ ಇರಲಿಲ್ಲ. ಅದು ಏನೋ ಸೈಂಟಿಫಿಕ್ ಇದು ಅದೆಲ್ಲ ಹೇಳ್ತಾ ಇದ್ರು. ಅಂದ್ರೆ ಕೆಲವು ಸಾರಿ ವಾಸ್ತವಿಕವಾಗೂ ಮಾತಾಡೋರು, ಅವಾಗ ಜಡ್ಜ್ ಮಾಡೋಂತ ಇದಿರ್ಲಿಲ್ಲ. ಅಂದ್ರೆ ಅದನ್ನೆಲ್ಲ ಸ್ವಲ್ಪ ಮೂಢನಂಬಿಕೆ ಅಂತ ನಾನು ಅನ್ಕೊಂಡ್ರು. 75% ಮೈ ಮೇಲೆ ದೇವ್ರು ಬರೋದು ಆಗ್ಲಿ ಇದನ್ನ ನಾನು ನಂಬಲ್ಲ. ಆದ್ರೆ ಈ ಇನ್ಸಿಡೆಂಟ್ ಆದಾಗ ಇದು ಯಾವುದೋ ಒಂದು ಶಕ್ತಿನೋ ಅಥವಾ ನೆಗೆಟಿವ್ ಶಕ್ತಿನ ಅಥವಾ ಆತ್ಮಗಳ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಕೆಲವು ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಆತ್ಮ ಇದೆಲ್ಲ ಹೇಳ್ತಾರಲ್ಲ, ಅವು ಅತೃಪ್ತ ಆತ್ಮಗಳಿದ್ರೆ ಆಗುತ್ತೆ, ಆ ತರ ಅನ್ಸುತ್ತೆ. ಆದ್ರೆ ಇನ್ನೊಂದ್ಸಾರಿ ಅದೇ ತರ ಯಾವ್ದೋ ಒಂದು ಇನ್ಸಿಡೆಂಟ್ ಆಯ್ತು. ಅದೊಂದು ನಿಮ್ಗೊಂದ್ ಸ್ವಲ್ಪ ನಿಜ ಅನ್ಸ್ತು, ನಿಜ ಅನಿಸ್ತು. ನನ್ಗಾಗಿದ್ದೆ ನನ್ನ ಹೆಂಡತಿಗಾಗ್ಬೇಕು ಅನ್ಬೇಕು. ಕೆಲವರು ಇಲ್ಲ ಇದು ಸೈಂಟಿಫಿಕ್ ಯಾವ್ದೋ ಇದಕ್ಕೆ ಒಬ್ರೇ ಇರ್ತಿದ್ರು ಅದಕ್ಕೆ ಆತರ ಏನೋ ಹೇಳ್ಬೋದು. ಆದ್ರೆ ನನ್ನಂತವ್ನಿಗೆ ಅದು ಆಯ್ತು ಅಂತ ಅಂದ್ರೆ
ಅಂದ್ರೆ ನೀವು ಏನ್ ಫೀಲ್ ಮಾಡ್ತೀರಿ ಅಂತ ಅಂದ್ರೆ, ಈಗ ಯಾರಾದ್ರೂ ಮನೆಯಿಂದ ಆಚೆಗೆ ನುಗ್ಬೇಕಾದ್ರೆ ಹೆಂಗೆ ಕತ್ತಲ್ಲಿ ಹಿಡಿದು ಆಚೆಗೆ ನುಗ್ತೀರಿ, ಲಿಟ್ರಲಿ ಸೇಮ್ ಅದೇ ತರ ಆಗ್ತಾ ಇತ್ತು. ಅದೇ ಫೋರ್ಸ್ ಇರೋದು, ಅದೇ ಫೋರ್ಸ್ ಇರೋದು. ಹಿಂದಕ್ ತಿರ್ಕೊಂಡು ನೋಡೋಕ್ಕೂ ಧೈರ್ಯ ಬರ್ತಾ ಇರ್ಲಿಲ್ಲ ನನಗೆ. ಹಿಂದಕ್ ತಿರ್ಕೊಂಡು ನೋಡೋಕ್ಕೂ ಧೈರ್ಯ ಬರ್ತಾ ಇರ್ಲಿ. ಹೆಂಗಿದ್ರಿ ಸರ್ 3 ತಿಂಗಳು? ಅದು ಏನ್ ಮಾಡೋದು, ವಿಧಿ ಇಲ್ಲ ಅದು. ಮತ್ತೆ ಏನ್ ಮಾಡ್ತೀರಿ, ಹೊಸ building ಮಧ್ಯ ಆಮೇಲೆ ಒಂದು 15 ದಿವಸ ಊರಿಗೆ ಮಗು ಕರ್ಕೊಂಬರಕ್ಕೆ ಅಂತ ಅದೊಂದು 15 ದಿವಸ ಹೆಂಗೋ ಅವಾಯ್ಡ್ ಆಯ್ತು. ಆದ್ರೆ ನಂದ್ ಬಿಡಿ, Okay. ನಮ್ಮ ವೈಫ್ದು ನಾನು ಕೇಳಿದ್ನಲ್ಲ, ಅವಾಗ ಏನಾದ್ರು ಒಂದ್ ವೇಳೆ ಆತರ ಏನಾದ್ರು ಇನ್ಸಿಡೆಂಟ್ ಆಗ್ಬಿಟ್ಟಿದ್ರೆ, ನನ್ ಮಗುನ ಎತ್ತಾಕಿ ಇದ್ ಮಾಡಿ, ಚಿಕ್ಕ ಮಗು 3 ವರ್ಷದ, 2 ವರ್ಷ ಅದೇ ಫಸ್ಟ್ UKG ಸೇರ್ಸಕ್ಕೆ ಅನ್ಬಿಟ್ಟು ನಾವ್ ಅಲ್ಲಿಂದ ಶಿಫ್ಟ್ ಆಗ್ಬಿಟ್ಟಿದ್ದು ಬಾಡಿಗೆ ಮನೆಯಿಂದ. ಆತರ ಒಬ್ರಿಗೊಬ್ರು ಹೇಳ್ಕೊಂಡೇ ನಾನ್ ನಂಬ್ತಿರ್ಲಿಲ್ಲ, ಗೊತ್ತಲ್ಲ ಅವಳಿಗೆ, ಗೊತ್ತಲ್ಲ ಇವರೆಲ್ಲ ಇದೆಲ್ಲ ನಂಬಲ್ಲ, ಇದ್ ಮಾಡಲ್ಲ. ಮತ್ತೆ ಈಗೆಲ್ಲ ನಿಂಬೆಹಣ್ಣೆಲ್ಲ 3 ಮೂಲೆನಲ್ಲಿ ಇದ್ ಮಾಡ್ತಾರಲ್ಲ, ನಾವೆಲ್ಲ ನಿಂಬೆಹಣ್ಣು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತಿದ್ದವ್ರು. ಅದೇನಾಗುತ್ತೆ ಅದೇನಾಗಲ್ಲ ಆತರ ಎಲ್ಲ ಇದ್ದವ್ರಿಗೆ ಆ ಇನ್ಸಿಡೆಂಟ್ ಆದ್ರಿಂದ ನನಗೆ ಸ್ವಲ್ಪ ಇದ್ರಲ್ಲಿ ಇದನ್ನ ಓಡಿಸ್ಬೇಕು, ಇಲ್ಲಾಂದ್ರೆ ಅದನ್ನ ಬಗ್ಗೆ ಕೇಳಬೇಕು ಅಂತ ನೀವ್ ಯಾವ್ದು ಒಂದು ಸ್ವಾಮಿಗಳಾಗ್ಲಿ ಆ ತರದೆಲ್ಲ ಟ್ರೈ ಮಾಡಕ್ ಹೋಗಿಲ್ಲ? ರೂಮ್ಗೆ ಹೋಗೋದನ್ನೇ ಬಿಟ್ಬಿಟ್ರಿ? ಅವಾಯ್ಡ್ ಮಾಡೋದು, ಹಾಲಲ್ಲೇ ಬಂದು ಮಲ್ಕೊಳ್ಳೋದು, ಆಮೇಲೆ ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ ಬಾತ್ರೂಮ್ಗೆ ಹೋಗೋದು, ಈ ತರ ಮಾಡ್ಕೊಂಡು ಬಂದಿದ್ದು. ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ 100%. ಒಂದು ಎನರ್ಜಿ ಇದೆ, ಅದು ಆತ್ಮನೋ ಏನು ಅಂತ ಗೊತ್ತಿಲ್ಲ, ಏನು ಒಟ್ನಲ್ಲಿ ಇದೆ, ಏನಂತ ನಮ್ಗೆ ಹೇಳಕ್ ಬರಲ್ಲ. ಅದು ಆತ್ಮನ, ಪ್ರೇತಾತ್ಮನ, ಅಥವಾ ಇನ್ನೇನ್ ಸೈಂಟಿಫಿಕ್ ರೀಸನ್ ಏನಂತ ಗೊತ್ತಿಲ್ಲ. ಒಟ್ನಲ್ಲಿ ಆ ಭಯಂಕರವಾದ ಇದು ನನ್ಗೆ ಒಂದು ಭಯ ಅಂತ ಅಂದ್ರೆ, ನನ್ ಮಗು ಕಳ್ಕೊಂಡ್ಬಿಟ್ಟಿದ್ರೆ, ನನ್ನ ಹೆಂಡತಿ ಕಳ್ಕೊಂಡ್ಬಿಟ್ಟಿದ್ರೆ, ಆ ಒಂದು ನೀವು ಹೊಸ ಮನೆಗೆ ಹೋದ್ಮೇಲೆ ಇನ್ ತಿರ್ಗಾ ಆ ತರದ್ದು ಕನ್ಸಾಗ್ಲಿ ಇದಾಗ್ಲಿ ಏನು ಬರಕಾಗ್ಲಿಲ್ಲ? ಇಲ್ಲ. ಆ ಮನೆ ಆಚೆ ಬಂದ್ಮೇಲಿಂದ ಆಗೋಯ್ತು ಅದು? ಆಕ್ಚುಲಿ ಅದು ಮನೆ ಇದ್ದಿದ್ದೆ ಒಂಥರ, ಯಾರೋ ಆಮೇಲೆ ತಿಳಿದ್ ಬಂದೆ ಅಲ್ಲಿ ಯಾರೋ ಸ್ವಲ್ಪ ಏನೋ ಆಗಿತ್ತು. ಅದು ಡೀಟೇಲ್ ಆಗಿ ಅವ್ನು ಹೇಳಿಲ್ಲ, ನಮ್ಮನ್ ಭಯ ಪಡ್ತಾರೆ ಅಂತೇನೋ, ಅವನ್ ಕಮಿಷನ್ ಸಿಗೋ ಏನೋ ಒಟ್ಟಿಲ್ಲ, ಆ ಮನೆಗೆ ನಮ್ಮನ್ನ ತಗೊಂಡೋಗಿ ಹಾಕ್ತಾ ಅವನು. 3 ತಿಂಗಳಿಗಲ್ವಾ, ಆಕ್ಚುಲಿ ಅವರು ಜೂನ್ಗೆ ಕೊಡ್ತೀವಿ ಅಂತ ಹೇಳಿದ್ರು, 1-2 ತಿಂಗಳು ಡಿಲೇ ಮಾಡ್ಬಿಟ್ರು, ಆಗಸ್ಟ್. ಆತರ ಆಗಿ ಅದಾದ್ಮೇಲಿಂದ ಆ ತರ ಎಕ್ಸ್ಪೀರಿಯನ್ಸ್ ಇಲ್ಲ ಅದ್ರಲ್ಲಿ. ಅದಾದ್ಮೇಲೆ ಇನ್ನೊಂದು, ಅದೇ ನಾವು ಬರ್ಬೇಕಾದ್ರೆ ಹೋಟೆಲ್ ಅಲ್ಲಿ ಆಗಿತ್ತು, ಅದು ಇನ್ನೊಂದ್ಸರಿ ಹೇಳ್ತೀನಿ ನಿಮ್ಗೆ.